ನೇಪಾಳಕ್ಕೆ ಈಗ ಮತ್ತೊಂದು ಜಲಪ್ರಳಯದ ಭೀತಿ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಆ ಮಹಾ ವಿಪತ್ತು ಕೂಡ ಬಂದೊದಗಲಿದೆ ಇನ್ನು ನೇಪಾಳಕ್ಕೆ. ಈಗ ಅದಕ್ಕೆ ಕೂಡ ಚೀನಾ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಹಾಗಾದ್ರೆ ಹಿಮಾಲಯದ ಮಡಿಲಿನಲ್ಲಿರುವಂತಹ ನೇಪಾಳಕ್ಕೆ ಚೀನಾ ನೀಡಿದ ಆ ಡೆಡ್ಲಿ ವಾರ್ನಿಂಗ್ ಏನು ಅಂತ ತೋರಿಸ್ತೀವಿ ನೋಡಿ. ನೇಪಾಳಕ್ಕೆ ನಡುಕ ಹುಟ್ಟಿಸುತ್ತಿದೆ ಮತ್ತೊಂದು ಸರೋವರ. ಸಿಡಿಯಲು ಸಜ್ಜಾಗಿದೆ 50 ಲಕ್ಷ ಕ್ಯೂಬಿಕ್ ಮೀಟರ್ ನೀರು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಜಲಸ್ಫೋಟಗೊಳ್ಳುವ ಭೀತಿ. ಮುಂದಿನ 72 ಗಂಟೆಗಳು ನಿರ್ಣಾಯಕ. ಚೀನಾದಿಂದ ಡೆಡ್ಲಿ ವಾರ್ನಿಂಗ್. ಬೆಟ್ಟಗಳ ನಡುವೆ ನೆಮ್ಮದಿಯಾಗಿ ಬದುಕುತ್ತಿದ್ದ ನೇಪಾಳಿಗಳ ಬದುಕು ನರಕವಾಗಲು ಒಂದೇ ಒಂದು ಕ್ಷಣ ಸಾಕಾಯಿತು. ನಿನ್ನೆಯವರೆಗೂ ಪ್ರಕೃತಿ ಸೌಂದರ್ಯಕ್ಕೆ ಸಾಕ್ಷಿಯಾಗಿದ್ದ ಪರ್ವತಗಳು ಇಂದು ಸಾವಿನ ನಿಕ್ಷೇಪಗಳಾಗಿವೆ. ಬೆಟ್ಟದ ತುದಿಯಲ್ಲಾದ ಜಲಸ್ಫೋಟ ಕಣಿವೆಗಳಲ್ಲಿ ರಕ್ಕಸ ವೇಗದಲ್ಲಿ ಧುಮ್ಮಿಕ್ಕಿ ಬಂದು ಮಹಾಪ್ರವಾಹವಾಗಿದ್ದು ದುಸ್ವಪ್ನದಂತೆ ಭಾಸವಾಗಿ ಬಿಡಿತು. ಕ್ಷಣ ಕ್ಷಣಕ್ಕೂ ಹೆಚ್ಚಾದ ಪ್ರಕೃತಿಯ ರೌದ್ರಾವತಾರಕ್ಕೆ ಮನೆಗಳು ಕೊಚ್ಚಿ ಹೋದ್ವು, ರಸ್ತೆಗಳು ಕಣ್ಮರೆಯಾದ್ವು, ಲೆಕ್ಕವಿಲ್ಲದಷ್ಟು ಮಂದಿಯ ಬದುಕುಗಳು ಮಣ್ಣಲ್ಲಿ ಮಣ್ಣಾದ್ವು. ಒಂದೆಡೆ ಕಣ್ಣೆದುರೇ ತನ್ನವರನ್ನ ಕಳೆದುಕೊಂಡವರ ಆಕ್ರಂದನ, ಸಹಾಯಕ್ಕಾಗಿ ಅಂಗಲಾಚಿದ ಕೈಗಳು, ಎಲ್ಲೆಡೆ ಕಾಣಿಸುತ್ತಿರುವ ಅವಶೇಷಗಳು. ಇದು ಕೇವಲ ಒಂದು ಪ್ರವಾಹದ ಕಥೆಯಲ್ಲ, ಪ್ರಕೃತಿ ಮುಂದೆ ಮನುಷ್ಯ ಎಷ್ಟು ಅಸಹಾಯಕ ಅನ್ನೋದನ್ನ ತೋರಿಸುವ ಭೀಕರ ಅಧ್ಯಾಯ. ಪ್ರಕೃತಿ ಮೌನವಾಗಿದ್ದಾಗ ಮಾತ್ರ ಅದು ಸೌಂದರ್ಯದ ಗಣಿ. ಆದರೆ ಅದೇ ಪ್ರಕೃತಿ ಮಾತೆ ಮುನಿಸಿಕೊಂಡ್ರೆ ಊಹಿಸೋಕು ಸಾಧ್ಯವಾಗದಷ್ಟು ಭಯಾನಕ. ಅಂಥದ್ದೇ ಭಯಾನಕತೆಗೆ ನೇಪಾಳ ಸಾಕ್ಷಿಯಾಯಿತು. ಇಷ್ಟಕ್ಕೆ ನೇಪಾಳದಲ್ಲಿ ಜಲಸ್ಫೋಟದ ಗಂಡಾಂತರ ಮುಗಿದಿಲ್ಲ. ಈಗ ನೇಪಾಳದ ತಲೆಯ ಮೇಲಿರುವ ಮತ್ತೊಂದು ಸರೋವರ ಸ್ಫೋಟಗೊಳ್ಳುವ ಭೀತಿ ಸೃಷ್ಟಿಸಿದೆ. ಯಾವ ಮಟ್ಟಿಗೆ ಅಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅದು ಸ್ಫೋಟಗೊಳ್ಳಬಹುದು ಅಂತ ಚೀನಾ ಬಿಗ್ ವಾರ್ನಿಂಗ್ ನೀಡಿದೆ. ಮೊದಲೇ ಜೀವ ಭಯದಲ್ಲಿರುವ ನೇಪಾಳಿಗರು ಚೀನಾ ನೀಡಿದ ವಾರ್ನಿಂಗ್ಗೆ ಗಡಗಡ ನಡುಗುತ್ತಿದ್ದಾರೆ. ಹೌದು, ನೇಪಾಳ ಚೀನಾ ಗಡಿಯಲ್ಲಿ ಜಲಸ್ಫೋಟದ ಭೀಕರತೆ ಮುಂದುವರೆದಿದೆ. ಚೀನಾದ ಜಲಸಂಪನ್ಮೂಲ ಸಚಿವಾಲಯದ ಪ್ರಕಾರ ನೇಪಾಳದ ಚೋಚೆನ್ ಖೋಲಾ ಮತ್ತು ಪುರೆಪು ತಾಂಗ್ಸ್ಪೋ ನದಿಗಳ ಸಂಗಮದ ಬಳಿ ಒಂದು ದೊಡ್ಡ ಬ್ಯಾರಿಯರ್ ಸರೋವರ ರೂಪುಗೊಂಡಿದೆ. ಈ ಸರೋವರದಲ್ಲಿ ಗುರುವಾರ ಬೆಳಿಗ್ಗೆ ಹೊತ್ತಿಗೆ ಸುಮಾರು 2 ಮಿಲಿಯನ್ ಘನಮೀಟರ್ ನೀರು ಸಂಗ್ರಹವಾಗಿದೆ. ಸರೋವರ ಈಗಾಗಲೇ ತುಂಬಿ ಹರಿಯುತ್ತಿದೆ. ಮುಂದಿನ 3 ದಿನಗಳಲ್ಲಿ ಇನ್ನು 3 ಮಿಲಿಯನ್ ಘನಮೀಟರ್ ನೀರು ಹರಿದು ಬರುವ ನಿರೀಕ್ಷೆ ಇದ್ದು, ಆಗ ಒಟ್ಟು 5 ಮಿಲಿಯನ್ ಘನಮೀಟರ್ಗಳಿಗೆ ತಲುಪುತ್ತದೆ. ಈ ವೇಳೆ ಅಸಾಧ್ಯ ಒತ್ತಡ ಸಹಿಸಲಾಗದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬ್ಯಾರಿಯರ್ ಸರೋವರ ಸ್ಫೋಟಗೊಳ್ಳುವ ಸಾಧ್ಯತೆ ಇದ್ದು, ಸರೋವರದ ಕೆಳಭಾಗದಲ್ಲಿ ದೊಡ್ಡ ಮಟ್ಟದ ಪ್ರವಾಹ ಸೃಷ್ಟಿಯಾಗಲಿದೆ ಅಂತ ಚೀನಾ ಎಚ್ಚರಿಕೆ ನೀಡಿದೆ. ಚೀನಾದ ಜಲಸಂಪನ್ಮೂಲ ಸಚಿವಾಲಯ ಈ ಸರೋವರದಲ್ಲಿನ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಸಂಭವನೀಯ ಅಣೆಕಟ್ಟು ಒಡೆಯುವಿಕೆಗೆ ಸಿದ್ಧತೆ ನಡೆಸಲು ಮತ್ತು ತುರ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಸಹಾಯ ಮಾಡಲು ಭಯ ಬೀಳ್ತಿದೆ. ಯಾಕಂದ್ರೆ ದುರದೃಷ್ಟವಶಾತ್ ಈ ಸರೋವರ ಇದ್ದಕ್ಕಿದ್ದಂತೆ ಒಡೆದ್ರೆ ಅದರ ಪರಿಣಾಮವನ್ನ ಯಾರಿಂದಲೂ ಊಹಿಸೋಕೆ ಸಾಧ್ಯವಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನೇಪಾಳದ ರಸುವಾಗದಿ ಚೆಕ್ ಪಾಯಿಂಟ್ನಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಪ್ರವಾಹದ ಅಬ್ಬರ ಈ ಹಿಂದಿಗಿಂತ ಭೀಕರವಾಗಿರುತ್ತೆ ಅಂತ ಎಚ್ಚರಿಕೆ ನೀಡಿದೆ. ಹೀಗಾಗಿ ಮುಂದಿನ 3 ದಿನಗಳು ನೇಪಾಳಿಗಳಲ್ಲಿ ಕ್ಷಣ ಕ್ಷಣಕ್ಕೂ ಭೀತಿ ಹೆಚ್ಚಾಗುವಂತೆ ಮಾಡಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.
ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಯಾವುದೋ ಸಿನಿಮಾದಲ್ಲಿ ಗ್ರಾಫಿಕ್ಸ್ ಮಾಡಿ ತೋರಿಸ್ತಾ ಇದ್ದಾರೇನೋ ಅಂತ ಅನ್ನುವಷ್ಟರ ಮಟ್ಟಿಗಿದೆ. ನೈಜ ದೃಶ್ಯಾವಳಿಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ಹೀಗೂ ಇದೆಯಾ, ಪ್ರಕೃತಿ ಮುನಿಸಿಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಅನೇಕ ಜ್ವಲಂತ ಉದಾಹರಣೆಗಳನ್ನು ನಾವು ನೋಡ್ತಾನೇ ಇದ್ದೀವಿ. ಎಲ್ಲದಕ್ಕೂ ನಾವು ಉತ್ತರವನ್ನು ಕಂಡುಕೊಳ್ಳೋಕೆ ಕಷ್ಟ ಆಗಬಹುದು ಅಂತ ಅನಿಸುತ್ತೆ. ಅದರಲ್ಲಿ ಒಳ್ಳೆಯವರು, ಕೆಟ್ಟವರು, ಪಾಪಿಗಳು, ಪುಣ್ಯವಂತರು ಎಲ್ಲರೂ ಕೂಡ ಇರ್ತಾರೆ. ಇದಕ್ಕೆ ತಿಳಿದವರು ಏನು ಹೇಳ್ತಾರೆ, ನೇಚರ್ ಮೇಡ್ ಲಾ ಅಂತ ಹೇಳ್ತಾರೆ. ಅಂದರೆ ಪ್ರಕೃತಿಯ ಕೃಪೆ ಅಥವಾ ಅದರಲ್ಲಿ ಹೆಂಗೆ ಪಾಪ ಪುಣ್ಯ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಇದನ್ನೆಲ್ಲ ಅಂತ ಹೇಳ್ತಾರೆ. ಈ ಕೆಲವೊಬ್ರು ಕೆಟ್ಟವ್ರಿಗೆ ಕೆಟ್ಟದಾಗತ್ತೆ, ಒಳ್ಳೆಯವ್ರಿಗೆ ಒಳ್ಳೆಯದು, ಇದು ಎಲ್ಲರೂ ಒಟ್ಟಿಗೆ ಹೋಗ್ತಿದ್ದಾರಲ್ಲಪ್ಪ ಏನು ಕತೆ ಅಂತ ಹೇಳಿದಾಗ ನೇಚರ್ ವಿಲ್ ಟೇಕ್ ಕೇರ್ ಫಾರ್ ದೇರ್ ಕಂಟಿನ್ಯೂಡ್ ಜರ್ನಿ ಅನ್ನೋ ಒಂದು ಮಾತಿದೆ. ಅದು ಸುಮ್ಮನೆ ಜ್ಞಾಪಕ ಆಯಿತು. ಹೀಗಿದೆ. ಆದರೆ ಅವರ ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗಲಿ ಮತ್ತು ಅವ್ರನ್ನ ಕಳ್ಕೊಂಡಂತಹ ಕುಟುಂಬಗಳಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೂಡ ಆ ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತಾನೆ.